ಸ್ನೇಹಿತರೆ, ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ಮಿತ್ರರೇ, ಮನುಷ್ಯನ ಬದುಕು ಇತ್ತೀಚಿನ ದಿನಗಳಲ್ಲಿ ಅದೆಷ್ಟು ಬ್ಯುಸಿ ಆಗಿದೆ ಅಂದ್ರೆ ಬೆಳಗ್ಗಾಗಿ ಎಚ್ಚರವಾದ್ರೆ ಸಾಕು ನಮ್ಮ ಬಿಡುವಿಲ್ಲದ ದೈನಂದಿನ ದಿನಚರಿಗಳು ಆರಂಭವಾಗುತ್ತವೆ. ದಿನಪೂರ್ತಿ ನಮ್ಮ ಆಫೀಸುಗಳಲ್ಲೋ ಹೊಲ ಗದ್ದೆಗಳಲ್ಲೋ ಬಿಡುವಿಲ್ಲದ ಕೆಲಸ. ಇದರ ಮಧ್ಯೆ ನೂರಾರು ಆಲೋಚನೆಗಳು. ಅವರು ಯಾರೋ ಕಾರು ತಗೊಂಡ್ರು, ನಿಮ್ ಕೈಲಿ ಇನ್ನೂ ಒಂದು ಕಾರು ತಗೊಳಕ್ಕಾಗ್ತಿಲ್ಲ ಅಂತ ಮನೇಲಿ ಕಿರಿಕಿರಿ. ಪಕ್ಕದ ಮನೆಯವರ ನೆಕ್ಲೆಸ್, ಬ್ಯಾಂಗಲ್ಸ್ ನೋಡಿ ಮನೆಗೆ ಬಂದ ಹೆಣ್ಣು ಮಕ್ಕಳು ನನಗೂ ಬ್ಯಾಂಗಲ್ಸ್ ಬೇಕು, ರಿಂಗ್ ಬೇಕು, ನೆಕ್ಲೆಸ್ ಬೇಕು ಅನ್ನೋ ಬೆಟ್ಟದಂತಹ ಬೇಡಿಕೆಗಳು. ಇದು ಸಾಮಾನ್ಯವಾಗಿ ನಾವೆಲ್ಲ ಅನುಭವಿಸ್ತಿರೋ ಜಂಜಾಟಗಳು. ಜೀವನದ ಜಂಜಾಟಗಳಿಂದ ದೂರವಾಗಿ ಎಲ್ಲಾದ್ರೂ ಸದ್ದುಗದ್ದಲವಿಲ್ಲದ ಸ್ಥಳಕ್ಕೆ ಹೋಗಿ ಬಿಡೋಣ ಅಂತ ಹೇಳಿ ಯಾರಿಗಾದ್ರೂ ಅನಿಸಿರಬಹುದು. ನಾನೀಗ ಆ ರೀತಿಯ ಸ್ಥಳವೊಂದರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೇನೆ. ಈ ಸ್ಥಳದಲ್ಲಿ ಮನುಷ್ಯರಂತೂ ಇಲ್ವೇ ಇಲ್ಲ, ಪ್ರಾಣಿಗಳೂ ಇಲ್ಲಿಲ್ಲ, ಸಸ್ಯಗಳ ಅಸ್ತಿತ್ವವು ಈ ಭಾಗದಲ್ಲಿ ಇಲ್ಲ. ಇದೊಂದು ರೀತಿ ಆಶ್ಚರ್ಯವೆನಿಸಬಹುದು. ನಾವುಗಳು ಅಂತಹ ಆರ್ಕಟಿಕ್, ಅಂಟಾರ್ಟಿಕಾಗಳನ್ನೇ ಬಿಟ್ಟಿಲ್ಲ. ಇನ್ನು ಇದ್ಯಾವುದು ಮನುಷ್ಯನ ಕಣ್ಣಿನಿಂದ ಬಚಾವಾಗಿರೋ ಈ ಪ್ರದೇಶ ಅಂತ ಹೇಳಿ. ಅಷ್ಟೇ ಅಲ್ಲ ಮಿತ್ರರೇ, ಈ ಪ್ರದೇಶ ಭೂಮಿಯಿಂದ ಬಹಳಷ್ಟು ದೂರದಲ್ಲಿದೆ. ಹಾಗಾದರೆ ಭೂಮಿಯಿಂದ ಬಹಳ ದೂರದಲ್ಲಿರುವ ಮನುಷ್ಯರೇ ಇಲ್ಲದಿರುವ ಆ ಪ್ರದೇಶ ಯಾವುದು, ಏನದರ ವಿಶೇಷತೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಗೆಳೆಯರೇ, ಭೂಮಿಯಿಂದ ಬಾಹ್ಯಾಕಾಶಕ್ಕೆ ಎಷ್ಟು ದೂರ ಮತ್ತು ಅಲ್ಲಿಗೆ ತಲುಪಲು ಎಷ್ಟು ಸಮಯ ಬೇಕಾಗಬಹುದು ಎಂಬುದರ ಬಗ್ಗೆ ನಮಗೆಲ್ಲರಿಗೂ ಒಂದು ಕಲ್ಪನೆ ಇದೆ. ಆದರೆ ಭೂಮಿಯ ಮೇಲೆಯೇ ಇರೋ ಈ ಪಾಯಿಂಟ್ ನೆಮೋ ಎಂಬ ಸ್ಥಳ ಈ ಕಲ್ಪನೆಗೂ ನಿಲುಕದ ಸ್ಥಳವಾಗಿದೆ. ಭೂಮಿಯಿಂದ ಬಾಹ್ಯಾಕಾಶಕ್ಕಿರುವ ದೂರಕ್ಕಿಂತಲೂ ಹೆಚ್ಚು ದೂರದಲ್ಲಿರುವಂತಹ ಸ್ಥಳ ಇದಾಗಿದೆ. ಈ ಭಾಗದಿಂದ ಭೂಮಿಯ ಮೇಲಿರುವ ಇತರೆ ಸ್ಥಳಗಳನ್ನು ತಲುಪುವುದು ಕಷ್ಟ, ಆದರೆ ಬಾಹ್ಯಾಕಾಶವನ್ನ ಇಲ್ಲಿಂದ ಸುಲಭವಾಗಿ ತಲುಪಬಹುದು. ವಾಸ್ತವವಾಗಿ ಈ ಸ್ಥಳ ಪೆಸಿಫಿಕ್ ಮಹಾಸಾಗರದಲ್ಲಿದೆ. ಪಾಯಿಂಟ್ ನೆಮೋದಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಮತ್ತು ಅದರಲ್ಲಿ ವಾಸಿಸುವ ಗಗನಯಾತ್ರಿಗಳು ಕೇವಲ 250 ಮೈಲಿಗಳಷ್ಟು ದೂರದಲ್ಲಿ ವಾಸಿಸುತ್ತಾರೆ. ಪಾಯಿಂಟ್ ನೆಮೋದ ಸಮೀಪದಲ್ಲಿ ದುಸಿ ಎಂಬ ಸಣ್ಣ ದ್ವೀಪವಿದೆ. ಈ ದುಸಿ ದ್ವೀಪಕ್ಕೆ ಭೂಮಿಯ ಅತ್ಯಂತ ಹತ್ತಿರದ ಭಾಗ 1600 ಮೈಲುಗಳಷ್ಟು ದೂರದಲ್ಲಿದೆ. ಆದರೆ ಈ ದೂರದ ಬಗ್ಗೆಯೂ ನಮಗೆ ಸ್ಪಷ್ಟವಾದಂತಹ ನಿಖರತೆ ಇಲ್ಲ. ಆದರೆ ಇಲ್ಲಿಂದ ಬಾಹ್ಯಾಕಾಶಕ್ಕಿರುವ ದೂರ ಕೇವಲ 250 ಮೈಲುಗಳಷ್ಟೇ. ಅಂದ್ರೆ ಪಾಯಿಂಟ್ ನೆಮೋದಿಂದ ಭೂಮಿಯ ಮೇಲಿನ ಯಾವುದೇ ಪ್ರದೇಶವನ್ನ ತಲುಪುವುದಕ್ಕಿಂತ ಮುಂಚೆಯೇ ನಾವು ಬಾಹ್ಯಾಕಾಶವನ್ನ ತಲುಪಬಹುದು. ಇಲ್ಲಿನ ಮೌನ ಕೂಡ ಅದೆಷ್ಟು ಭಯಾನಕವಾಗಿರುತ್ತದೆ ಎಂದರೆ ಎಂಥವರ ಗುಂಡಿಗೆಯಲ್ಲೂ ನಡುಕವನ್ನುಂಟು ಮಾಡುವಂತಿರುತ್ತದೆ. ನೀರವ ಮೌನದಲ್ಲಿ ಒಮ್ಮೊಮ್ಮೆ ಕಲ್ಲುಗಳನ್ನ ಒಡೆಯುವ ಶಬ್ದ ಕೇಳಿ ಬರುತ್ತದೆ. ಅದು ಎಂಥವರನ್ನು ಭಯಭೀತರನ್ನಾಗಿಸುತ್ತದೆ. ಸಾವಿರಾರು ಉಪಗ್ರಹಗಳು ಬಾಹ್ಯಾಕಾಶದಲ್ಲಿ ಸುತ್ತುತ್ತಲೇ ಇರುತ್ತವೆ. ಒಂದು ಸಾರಿ ಅವುಗಳ ಆಯಸ್ಸು ಮುಗಿದ ತಕ್ಷಣ ಅವು ತಮ್ಮ ಕೆಲಸವನ್ನ ನಿಲ್ಲಿಸುತ್ತವೆ. ಆದರೆ ಹೀಗೆ ನಿಷ್ಕ್ರಿಯಗೊಂಡ ಹಳೆಯ ಉಪಗ್ರಹಗಳು ಕೊನೆಗೆ ಎಲ್ಲಿಗೆ ಹೋಗುತ್ತವೆ ಅಂತ ಗೊತ್ತಾ? ಅವುಗಳನ್ನ ಯಾವುದೇ ದೇಶದಲ್ಲಿಯೋ ಅಥವಾ ಸಮುದ್ರದಲ್ಲಿಯೋ ಬೀಳಿಸೋದಿಲ್ಲ. ಅವುಗಳನ್ನು ಭೂಮಿಯ ಮೇಲೆಯೇ ಮನುಷ್ಯರಿಂದ ಮತ್ತು ಪ್ರಾಣಿಗಳಿಂದ ಬಹಳ ದೂರದಲ್ಲಿರುವ ಜನವಸತಿಯೇ ಇಲ್ಲದಿರುವ ಜಾಗದಲ್ಲಿ ಎಸೆಯಲಾಗುತ್ತದೆ. ಆ ಜಾಗವೇ ಈ ಪಾಯಿಂಟ್ ನೆಮೋ. 1971ರಿಂದ 2016ರವರೆಗೆ ಈ ಸ್ಥಳದಲ್ಲಿ ಸುಮಾರು 260ಕ್ಕೂ ಹೆಚ್ಚು ಬಾಹ್ಯಾಕಾಶ ನೌಕೆಗಳನ್ನು ಹೂಳಲಾಗಿದೆ ಎಂದು ತಿಳಿದು ಬಂದಿದೆ. ಯುನೈಟೆಡ್ ಸ್ಟೇಟ್ಸ್, ರಷ್ಯಾ, ಜಪಾನ್ ಮತ್ತು ಅನೇಕ ಯುರೋಪಿಯನ್ ದೇಶಗಳು ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಇಲ್ಲಿ ಡಂಪ್ ಮಾಡಿವೆ. ದಕ್ಷಿಣ ಪೆಸಿಫಿಕ್ ಸಮುದ್ರದಲ್ಲಿರುವ ಪಾಯಿಂಟ್ ನೆಮೋ ಒಂದು ನಿರ್ಜನ ಪ್ರದೇಶವಾಗಿದೆ. ಇಲ್ಲಿ ಮನುಷ್ಯರು ಮಾತ್ರವಲ್ಲ, ಪ್ರಾಣಿಗಳು, ಕಡೆ ಪಕ್ಷ ಯಾವುದೇ ಸಸ್ಯಗಳು ಕೂಡ ಇಲ್ಲಿಲ್ಲ. ಇಲ್ಲಿ ಅವುಗಳೆಲ್ಲ ಬದುಕಲು ಕೂಡ ಸಾಧ್ಯವಿಲ್ಲ. ಹಾಗಾಗಿ ತಮ್ಮ ಆಯಸ್ಸನ್ನ ಕಳೆದುಕೊಂಡ ಹಳೆಯ ಉಪಗ್ರಹಗಳನ್ನ ಡಂಪಿಂಗ್ ಮಾಡಲು ಮಾತ್ರ ಉಪಯೋಗವಿರುವ ಜಾಗವೆಂದು ಇದನ್ನ ಗುರುತಿಸಲಾಗಿದೆ. ಹಾಗಾಗಿ ಈ ಭಾಗವನ್ನ ಬಾಹ್ಯಾಕಾಶ ಸ್ಮಶಾನ ಎಂದೇ ಕರೆಯಲಾಗಿದೆ. ಚಿಲಿ ಮತ್ತು ನ್ಯೂಜಿಲೆಂಡ್ ನಡುವಿನ ದಕ್ಷಿಣ ಪೆಸಿಫಿಕ್ ಸಮುದ್ರದಲ್ಲಿ ಕಂಡುಬರುವ ಈ ಪಾಯಿಂಟ್ ನೆಮೋ ಜೀವ ಜಗತ್ತಿನಿಂದ ಅತಿ ದೂರದಲ್ಲಿರುವ ಪ್ರದೇಶವಾಗಿದೆ. ಯಾವಾಗ ಉಪಗ್ರಹಗಳು ಹಾಗೂ ಬಾಹ್ಯಾಕಾಶ ನೌಕೆಗಳು ತಮ್ಮ ಕಾರ್ಯವನ್ನ ಸ್ಥಗಿತಗೊಳಿಸುತ್ತವೆಯೋ ಅವುಗಳನ್ನು ಮರಳಿ ಭೂಮಿಗೆ ತರಬೇಕಾಗುತ್ತದೆ.
ಒಂದು ವೇಳೆ ಏನಾದರೂ ಇವುಗಳು ಜನರಿರುವ ಪ್ರದೇಶಗಳಲ್ಲಿ ಕ್ರಾಶ್ ಆದ್ರೆ ಅಪಾಯಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ವಿಜ್ಞಾನಿಗಳು ಉದ್ದೇಶಪೂರ್ವಕವಾಗಿ ನಿಷ್ಕ್ರಿಯಗೊಂಡಿರುವ ಹಾಗೂ ಸ್ಥಗಿತಗೊಂಡಿರುವ ಉಪಗ್ರಹಗಳು ಮತ್ತು ಬಾಹ್ಯಾಕಾಶ ನೌಕೆಗಳನ್ನು ಇಲ್ಲಿ ಡಂಪ್ ಮಾಡ್ತಾರೆ. ಮುಂದೆಯೂ ಕೂಡ ಈ ಪಾಯಿಂಟ್ ಅನ್ನು ಬಾಹ್ಯಾಕಾಶ ವಸ್ತುಗಳ ಡಂಪಿಂಗ್ ಯಾರ್ಡ್ ಎಂದೇ ಗುರುತಿಸಿಕೊಳ್ಳಲಿದೆ. ಇನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವು ಕೂಡ ಪರಿಭ್ರಮಿಸಿದ ಹಾಗೂ ಕ್ರಾಶ್ ಆಗಿರುವ ಬಾಹ್ಯಾಕಾಶ ವಸ್ತುಗಳನ್ನು ಇಲ್ಲೇ ಎಸೆಯಲಿದೆ. ಇದು ಗೆಳೆಯರೆ, ಭೂಮಿಯಿಂದ ಬಲು ದೂರದಲ್ಲಿರುವ ಹಾಗೂ ಬಾಹ್ಯಾಕಾಶ ಸ್ಮಶಾನ ಎಂದೇ ಖ್ಯಾತಿ ಗಳಿಸಿರುವ ಭೂಮಿಯ ಮೇಲಿನ ಅತಿ ವಿಚಿತ್ರ ಸ್ಥಳದ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ.